वास्तव न्यूज में स्वागत है आपका। मैं हूं सरदार। विजयपुर जिला का मुद्देदार तालुका का वहां पर मछुआरे इलाकों का अधिकारी अब वो इनके साथ धमकियां और ना जाने इस देश से छुड़ाकर दूसरे देश को भेजने की धमकियां और ये सारे बहुत सारे यहाँ पर मुद्दा लेकर यहाँ पर सारे मछुआरों ने आकर विजयपुर के डीसी ऑफिस के आगे यहाँ पर आंदोलन करने लग गए हैं ताकि मछुआरे के संबंधित अधिकारी इनके जो आधार कार्ड है वो रद्द करने की धमकी और यहाँ से देश से भगाने की धमकी। अब इस मुद्दे पर अब ये सवाल करने लग गए हैं ताकि इसी देश के हैं, किसी दूसरे देश के नहीं है, तो हमें दिन ब दिन इस गांव से इस देश की भगाने की धमकी क्यों देने लग गए हैं। ये सुनकर अब यहाँ पर इनके जो संबंधिता जो लीडर अध्यक्ष आज वो यहाँ पर सवाल उठा रहे हैं, मदद मांगने लग गए हैं ताकि हमें क्यों इस देश से अलग समझते हैं। अब यहाँ पर एक अधिकारी है, मछुआरे जो अधिकारी होते हैं, ताकि उन्होंने ऐसा क्यों कहा, आखिर किस लिए कहा, कितना सच है कितना झूठ है, ये तो जिला अधिकारी अपने तहकीकात में फैसला ले लेते हैं। मगर कुछ अधिकारी ऐसे हैं जब उनको वक्त पर उनको अगर मंथली नहीं पहुंच पाती मगर किसी न किसी जरिए से तकलीफ तो देते हैं, मगर क्योंकि उनके हाथ में कानून है, वो अधिकारी है, वो जो चाहे कर सकते हैं, वो सही है। जनता कुछ करे ये गलत है, ताकि क्योंकि उनके हाथ में कलम और उनके हाथ में कागज है और उनके हाथ में सरकारी अधिकारी है, ताकि इसलिए शायद ऐसे धमकी भी दे सकते हैं। क्यों नहीं दे सकते और क्यों ना माने ऐसों को, ताकि सही वक्त पर उनको जेब नहीं भर गया तो ऐसे धमकियां तो मामूली आते तो है, मगर इस पर कानूनी कार्रवाई ना हो पाई तो कर्नाटक के मुख्यमंत्री सिद्धरामैया के घर पर जाकर आंदोलन करते हैं और वहां पर जाकर मनी पत्र देने की यहाँ पर बात करने लग गए। तो क्या ऐसा राज है जो मछुआरों को इस तरह धमकी दी गई है, ताकि मछुआरों को देश छुड़ाकर भगाने की धमकी दी गई है, ताकि यहाँ पर आंदोलन किया और इस आंदोलन पर किस तरह से अब उन्होंने मांग किस तरह से करने लग गए, फिर आइए देखेंगे एक रिपोर्ट में। ಫಿಶರೀಸ್ ಮೀನುಗಾರ ಡಿಪಾರ್ಟ್ಮೆಂಟ್ ಶರಣಗೌಡರಿಗೆ ಮೀನುಗಾರ ಡಿಪಾರ್ಟ್ಮೆಂಟ್ ಶರಣಗೌಡರಿಗೆ ಮೀನುಗಾರ ಡಿಪಾರ್ಟ್ಮೆಂಟ್ ಶರಣಗೌಡರಿಗೆ ಕರಪ್ಷನ್ ಶರಣಗೌಡರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು। ಮೇಲ್ಗಾರ ಸಲಕರ ಸಂಘ ಬಳದಿಲ್ರಿ, ಮೇಲ್ಗಾರ ಸಲಕರ ಸಂಘ ಬಳದಿಲ್ಲಿ ನಾನೊಬ್ಬ ಅಧ್ಯಕ್ಷ. ನನ್ನ ಹೆಸರು ಅಬ್ರಹಾಮು. ಕಲಬು ದಿನದಿಂದ ನಮ್ಮನ್ನು ಅರೆಸ್ಟ್ ಮಾಡೋದು, ಭಯಪಡಿಸೋದು, ನೀವು ಇಲ್ಲಿಂದ ಹೊರಟು ಹೋಗ್ರಿ, ನೀವು ಈ ದೇಶದಲ್ಲ ನಾವು ಪಾಕಿಸ್ತಾನ ಅಂದಂಗೆ ನಮಗೂ ಅಂಜಿಗೆ ಹಾಕ್ಸೋದು ಅಷ್ಟೇ ಇಲ್ವಾ, ಇಡೀ ಎಲ್ಲರಿಗೂ ಫೋನ್ ಹಚ್ಚೋದು, ನೀವು ಬಲೆ ಹಾಕಿದರೆ ಬಲಿ ಸುಡ್ತೀವಿ, ಇಲ್ಲಿಂದ ನೀವು ಹೊರಟು ಹೋಗ್ಬೇಕು,
ಇಲ್ಲಿ ಇರಬಾರ್ದು ಅಂತ ಇದು ಬದ್ರಿಕಾಸ್ ಅದ್ರಿ. ಅಷ್ಟೇ ಅಲ್ವಾ, ಮತ್ತೆ ಏನು ಮಾಡ್ತಾರೆ ಅಂದರೆ ಎಲ್ಲರಿಗೂ ರೂಲ್ಸ್ ಇಲ್ಲ. ಅದು ಲಂಚ ಕೊಟ್ಟಿದ್ರೆ ರೂಲ್ಸ್ ಇಲ್ಲ. ಒಂದೊಂದು ಪುಟ್ಟಿಗೆ ಬಂದು ಒಂದು 5,000 ಕೊಟ್ಟಿವ್ರಿ. ಎಲ್ಲ ಪುಟ್ಟರ್ಗೂ ಎಲ್ಲ ಪುಟ್ಟಿ ಲೆಕ್ಕ ಮಾಡಿ ಕೊಟ್ಟಿವ್ರಿ. ಆದರೂ ಈ ದಿನ ಅವು ರೂಲ್ಸ್ ಇಲ್ಲ. ಯಾವಾಗ ನಾವು ರೊಕ್ಕ ಕೊಟ್ಟದು ನಾವು ಬಂದ್ ಮಾಡಿದ್ದು ಆವಾಗಿನಿಂದ ಇದು ರೂಲ್ಸ್ ಇಲ್ಲ ಅದು ರೂಲ್ಸ್ ಇಲ್ಲ ಅಂತ ಮನುಷ್ಯರಿಗೆ ಇದು ಭಯಪಡಿಸೋದು ಹೆಂಗ ಅವರು ಇಂದು ಯಾವ್ದಾದ್ರು ನಮ್ಗೆ ಗೊತ್ತಿಲ್ಲ. ಆದ್ರೂ ಮತ್ತೊಂದು ವಿಷಯ ಏನಂದ್ರೆ FIR ಮಾಡೋದು, ಜೈಲಿಗೆ ಹಾಕ್ಸೋದು, ಮನುಷ್ಯನ ಹೊಡ್ಸೋದು ಎಲ್ಲ ಥರ ನಮ್ಮನ್ನು ಭಾರಿ ನಮ್ಮನ್ನು ಏನು ಮಾಡೋದಂದ್ರೆ ಒಂದು ಎಂಜಿಕೆ ಹಾಕಡ್ರಿ. ಅದರಿಂದ ಕಲಬ್ಬರು ಇಲ್ಲಿಂದ ಊರು ಬಿಟ್ಟು ಹೋಗೋರಿ. ಒಂದು 15 ಪುಟ್ನಿಂದ 15 ಫ್ಯಾಮಿಲಿಯಿಂದ ಮಿನಿಮಮ್ ಇಲ್ಲ ಅಂದರೆ 20 ಫ್ಯಾಮಿಲಿ ಇಲ್ಲಿಂದ ಊರು ಬಿಟ್ಟು ಹೋಗೋರಿ. ಇವರು ಮಾಡೋ ದಬಲಕ್ಷ ಸಂಬಂಧ ಅಂಜಿಗೈಸಿ ನಾವು ಎಷ್ಟೋ ವರ್ಷದಿಂದ ಮಿನಿಮಮ್ ಸುಮಾರಿಂದ 40-45 ವರ್ಷದಿಂದ ನಾವು ಒಪ್ಪಾರಾತು ನಾವಾತು ಇಲ್ಲೇ ದುಡ್ಕೊಂಡ ನಾವು ಇದೀವ್ರಿ. ನಮ್ಗೆ ಆಧಾರ್ ಕಾರ್ಡ್ ಇದು, ವೋಟರ್ ಐಡಿ ಇದು, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಲೈಸೆನ್ಸ್ ತಗೊಂಡು ನಾವು ಆಡಕತ್ತೀವಿ. ಅದು ಗೌರ್ಮೆಂಟ್ ನಮ್ಗೇನು ನಮ್ಮನಿಂದ ಭಾಳ ಲಾಭ ಐತ್ರಿ. ಆದರೂ ನಮ್ಮ ಮಂದಿ ಇಲ್ಲಿ ಬಂದು ನಾವು ಸುಮಾರು ವರ್ಷಕ್ಕೆ ಇಲ್ಲಾಂದ್ರೆ ಸುಮಾರು ಇಲ್ಲಾಂದ್ರೆ 2 ಲಕ್ಷದಿಂದ 2 ಲಕ್ಷದಿಂದ ನಾವು ಗೌರ್ಮೆಂಟ್ ಲಾಭ ಕೊಡ್ತೀವಿ ರೀ ಲೈಸೆನ್ಸ್ ಫಾರ್ಮ್ನಿಂದ. ಆದರೂ ನಮ್ಮ ಬಲ್ಲಿನ ಮೇಲುಗಾರ ಸಹಕಾರ ಸಂಘದಿಂದ ಬಂದ ಗೌರ್ಮೆಂಟ್ಗೆ ಲಾಭ ಯಾವ ಸೊಸೈಟಿಗೆ ಇಲ್ಲ ರೀ. ಆದರೂ ನಮ್ಮನ್ನ ಎಷ್ಟೋ ವರ್ಷದಿಂದ ನಾವು ನಮ್ಮನಿಂದ ಗೌರ್ಮೆಂಟ್ ಲಾಭ ಕೊಟ್ಟರು. ಆದರೂ ನಾವು ನಿಮ್ಮನ್ನ ಬಲಿ ಸುಡ್ತೀವಿ, ಇಲ್ಲಿಂದ ಹೋಗ್ಬೇಕು, ನೀವು ಈ ದೇಶದವರಲ್ಲ ಅಂದಲ್ಲಿ ನಮ್ಮನ್ನು ಭಾಳ ದಬಲ್ಕ ಮಾಡೋದು ಹಿಂಗೆ ಮಾಡಕತ್ತಾರ್ರಿ. ನಾವು ಇಂಡಿಯಾದಲ್ಲಿ ಇಡೀ ಇಂಡಿಯಾಕ್ಕೆ ಆಧಾರ್ ಕಾರ್ಡ್ ಒಂದೇ ಇರ್ತಲ್ರಿ, 2 ಇರ್ತದ್ರಿ. ಇದು ನಮಗೂ ಕ್ವಶನ್ ಬೇಕು ರೀ. ಮತ್ತೊಂದು ಅಂದರೆ ಆಂಧ್ರದಿಂದ ಆಧಾರ್ ಕಾರ್ಡ್ ಆದರೂ ಎಲ್ಲೇನ ಈ ಬೇರೆ ದೇಶ ಹೋಗಿದ್ರೆ, ಬೇರೆ ರಾಷ್ಟ್ರಕ್ಕೆ ಹೋಗಿದ್ರೆ ದಿದ್ಬೋದು ಮಾಡ್ಕೊಂಡು ನಾವು ಜೀವನ ಮಾಡ್ಬೋದು. ಇದು ಕಾನೂನು ಬಿಟ್ಟು ನಮ್ಮನ್ನು ಹೋರಾಟ ಮಾಡೋದು, ಕಾನೂನು ಬಿಟ್ಟು ನಮ್ಮನ್ನು ಬೆದರಿಸೋದು, ಕಾನೂನು ಅವ್ರಿಗೆ ಸಂಬಂಧ ಇಲ್ಲ ಅಂತಂಗ ಈ ಥರ ನಮ್ಮನ್ನು ದಬಲಕ ಮಾಡಕತ್ತಾರ್ರಿ. ದಯವಿಟ್ಟು ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಇಲ್ಲಿಂದ ಇದು ಇಷ್ಟೇ ಅಲ್ವಾ, ಇಷ್ಟಿಗೆ ಅವರು ಕ್ಲೋಸ್ ಮಾಡಿದ್ರೆ ಚಲೋ ರೀ. ಇಲ್ಲಾಂದ್ರೆ ಇಲ್ಲಿಂದ ನಾವು ಇನ್ನೂ ಹೋರಾಟ ಮಾಡಿ ಅದು ಏನು CM ಥರ ನಮ್ಮ ಸಿದ್ದರಾಮಯ್ಯ CM ಥರ ಹೋಗಿ ನಾವು ಮನವಿ ಕೊಟ್ಟು ಅಷ್ಟೇ ಅಲ್ವಾ ನಮ್ಮ ಡಿ ಕೆ ಕುಮಾರಸ್ವಾಮಿ ಅವ್ರಿಗೂ ನಾವು ಮಾವ ಪಟ್ಟಬೇಕಂತ ನಾವು ವಿಚಾರ ಮಾಡಕತ್ತೀವಿ. ದಯವಿಟ್ಟು ನೀವೆಲ್ಲರೂ ಮೀಡಿಯಾದಾರ ಆಯ್ತು, ನಾವು ಪೇಪರ್ ಕತ್ತರ ಎಲ್ಲರಿಗೂ ದಯವಿಟ್ಟು ನಾವೇನು ರಿಕ್ವೆಸ್ಟ್ ಅಂದರೆ ನಮ್ಮ ಈ ದೇಶದ ನಾವು ಅಂತ ಗುರುತು ಮಾಡ್ಕೊಂಡು ನೀವೆಲ್ಲರೂ ನಮಗೂ ಒಳ್ಳೆ ಥರ ನಮಗೂ ಸಹಾಯ ಮಾಡ್ತೇವೆ ಅಂತ ನಾವು ರಿಕ್ವೆಸ್ಟ್ ಮಾಡಕತ್ತೀವಿ ರೀ. ನಿಮ್ಮ ಜೊತೆ ಏನಾಗಿದೆ ನಮ್ಮ ಜೊತೆ ಏನಾಯ್ತು ಅಂದರೆ ನಮ್ಮ ಲೈಸೆನ್ಸ್ ಎಲ್ಲ ತೊಗೊಂಡು ನಮ್ಗೆ ಏನು ಮಾಡಕತ್ತಾರ ಅಂದರೆ ಲೈಸೆನ್ಸ್ ಇದ್ದರೂ ಲೈಸೆನ್ಸ್ ರದ್ದು ಮಾಡ್ತೀವಿ, ಇಲ್ಲಿಂದ ಆಧಾರ್ ಕಾರ್ಡ್ ರದ್ದು ಮಾಡ್ತೀವಿ. ನಮ್ಗೆ ಬೇರೆದಾರ ಆಫೀಸರ್ ರೀ, ಬೇರೆದಾರ ಸಾರಗೌಡ ಬೇರೆದಾರ ರೀ, ಮೇಲ್ಗಾರ ಆಫೀಸರ್ ರೀ, ಮುದ್ದಬೇಲ್ ರೀ. ಹೌದ್ರಿ. ನೀವು ಇವತ್ತು DC ಆಫೀಸಿಗೆ ಬಂದಿರಿ, ಏನಂತ ಹೇಳಿ DCRಗೆ ನಾವೇನು ಮಾಡ್ಕೊಂಡು ನ್ಯಾಯ ಮಾಡ್ಬೇಕ್ರಿ. ಈ ತರ ನಮ್ಮ ಅಲ್ಲಿ ಮಾಡಕತ್ತಾರ ಅಂದ್ರೆ ನಾನು ನ್ಯಾಯ ಮಾಡ್ಬೇಕಂದ್ರೆ DC ಆಫೀಸ್ಗೆ ಬಂದು ನಾವು ಮನೆ ಪಕ್ಕ ಕೊಡಕ್ಕೆ ಬಂದಿವ್ರಿ. DCR ಏನು ಹೇಳಿದ್ರು ಮಾಡ್ತೇನೆ ಅಂತ ಅಂದಾರ್ರಿ. DCR ಅಂದ್ರೆ ನಾವು ಪ್ರದೇಶನ ಮಾಡ್ತೀವ್ರಿ. ಆದ್ರೂ ನಾವು ಬಡ್ರ ಪಕ್ಕ ನಾವು ಅನ್ಯಾಯ ಅಂತೂ ನಾವು ಇದು ಮಾಡೋದಿಲ್ಲ, ನ್ಯಾಯ ಮಾಡಿ ಕೊಡ್ತೀವಿ ಅಂತ ಅಂದ್ರ ಅವ್ರು. ನಿಮಗೆ ನ್ಯಾಯ ಸಿಗ್ಲಿಕ್ಕಂದ್ರೆ ನಮ್ಮ ಮುಂದಿನ ನಡಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇಲ್ಲಿಂದ ನಾವು ಬೆಂಗಳೂರು ತನಕ ಹೋಗ್ತೀವ್ರಿ. ನಮ್ಮ ಸಿದ್ದರಾಮಯ್ಯನ ಭೇಟಿಯಾಗಿ ಅವ್ರಿಗೊಂದು ಮನವಿ ಕೊಡ್ತೀವ್ರಿ. ನಾವು ಇಷ್ಟೇ ಈ ದೇಶದಾಗ ನಾವೇ ಅಲ್ಲ, ಬೇರೆ ದೇಶದಾಗ ಬಂದು ಇಲ್ಲೇ ನಾವು ಜೀವನ ಮಾಡಕತ್ತೀರಿ. ಆದ್ರೂ ನಾವು ಕಾನೂನು ಪ್ರಕಾರ ಹೊಂಟಿವ್ರಿ, ಕಾನೂನು ಬಿಟ್ಟು ನಾವೇನು ಇದು ಮಾಡಿಲ್ರಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಅಬ್ರಹಾಂ ರೀ, ಒರುಪುಲ.